ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತನುಜ ರಾಕೇಶ್ ಶಿರಮನಿ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಶಿರಮನಿ. ಸೊ ನಾವು ಇವತ್ತು ಇಲ್ಲಿ ಬಂದಿರೋ ಕಾರಣ ಏನಪ್ಪಾ ಅಂತಂದ್ರೆ, ನಿಮ್ಗೊಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿನ ತಗೊಂಡು ಬಂದಿದೀವಿ. ಆ ಸ್ಟೋರಿ ಏನಪ್ಪಾ ಅಂತಂದ್ರೆ, ವೇಟ್ ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರೋ ಅವರು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹಾಗಾದ್ರೆ ಕತೆನ ಸ್ಟಾರ್ಟ್ ಮಾಡೋಣ. ಒಂದು ಆಶ್ರಮ. ಆ ಆಶ್ರಮದಲ್ಲಿ ಒಬ್ಬ ಗುರು ಇನ್ನೊಬ್ಬ ಶಿಷ್ಯ ಇರ್ತಾರೆ. ಗುರುಗಳು ತಮ್ಮ ಕೆಲಸದಲ್ಲಿ ತೊಡಗಿರುತ್ತಾರೆ. ಒಬ್ಬ ವ್ಯಕ್ತಿ ಬಂದು ಆ ಆಶ್ರಮಕ್ಕೆ ಹಸುನ ದಾನವಾಗಿ ಕೊಡ್ತಾನೆ. ಆಗ ಶಿಷ್ಯ ಬಂದು ಗುರುಗಳಿಗೆ ಹೇಳ್ತಾನೆ, ಗುರುಗಳೇ, ಒಬ್ಬ ವ್ಯಕ್ತಿ ಬಂದು ನಮ್ಮ ಆಶ್ರಮಕ್ಕೆ ಹಸುವನ್ನ ದಾನವಾಗಿ ನೀಡಿದ್ದಾನೆ ಅಂತ ಹೇಳ್ತಾನೆ. ಒಳ್ಳೆಯದಾಯ್ತಲ್ಲ, ಪ್ರತಿದಿನ ನಮಗೆ ಹಾಲು ಸೇವಿಸಲು ಸಿಕ್ಕಿತು ಅಂತ ಹೇಳ್ತಾನೆ. ಒಂದು ವಾರದ ನಂತರ ಮತ್ತೆ ಆ ವ್ಯಕ್ತಿ ಬಂದು ತನ್ನ ಹಸುವನ್ನ ಮರಳಿ ತೆಗೆದುಕೊಂಡು ಹೋಗ್ತಾನೆ. ಆಗ ಆ ಶಿಷ್ಯ ಬಂದು ಗುರುಗಳಿಗೆ ಹೇಳ್ತಾನೆ, ಏನಂತ, ಗುರುಗಳೇ, ನಮಗೆ ಹಸುವನ್ನ ದಾನ ಮಾಡಿದ್ದ ಆ ವ್ಯಕ್ತಿ ಮರಳಿ ತನ್ನ ಹಸುವನ್ನ ತೆಗೆದುಕೊಂಡು ಹೋಗಿದ್ದಾನೆ ಅಂತ. ಆಗ ಗುರುಗಳು ಹೇಳ್ತಾರೆ, ಏನಂತ, ಸರಿ ಹೋಯ್ತಲ್ಲ, ನಮಗೆ ಸಗಣಿ ಎತ್ತೋದಾದ್ರೂ ತಪ್ಪಿತು ಅಂತ. ಈ ಕಥೆಯ ತಾತ್ಪರ್ಯ ಇಷ್ಟೇ, ಪರಿಸ್ಥಿತಿ ಬದಲಾದ್ರೆ ಮನಸ್ಥಿತಿನೂ ಬದಲಾಗಬೇಕು, ಹಾಗೆ ದುಃಖ ಸುಖವಾಗಿ ಬದಲಾಗಬೇಕು ಅನ್ನೋದೇ ಈ ಕಥೆಯ ತಾತ್ಪರ್ಯ. ಈ ಕತೆ ನಿಮ್ಗೆ ಇಷ್ಟವಾದರೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ಈ ತರಹದ ಸಂದೇಶ ಅವ್ರಿಗೂ ತಲುಪಲಿ ಅನ್ನೋದೇ ನಮ್ಮ ಉದ್ದೇಶ. ಧನ್ಯವಾದಗಳು.